ಟೀ ಕಾಫಿ ಇದ್ದು ಬಿಟ್ರೆ ಮತ್ತೇನೂ ಬೇಡ ಅನ್ನುವಷ್ಟರ ಮಟ್ಟಿಗೆ ಅಡಿಕ್ಟ್ ಆದವರು ನಮ್ಮ ನಡುವೆ ಸಾಕಷ್ಟು ಜನರಿದ್ದಾರೆ. ಊಟ ಬಿಟ್ಟರೂ ಕೆಫಿನ್ ಬಿಡಲಾಗದು ಎಂಬ ಜಾಯಮಾನ ಹಲವರದ್ದು. ಬಿಸಿ ಬಿಸಿ ಚಹಾ ಕಾಫಿ ಮುಂದೆ ಸ್ವರ್ಗಕ್ಕೂ ಕಿಚ್ಚು ಹಚ್ಚಬೇಕು ಎಂಬಷ್ಟರ ಮಟ್ಟಿಗೆ ಈ ಪೇಯಗಳ ಚಟಕ್ಕೆ ಬಿದ್ದವರು ಇದ್ದಾರೆ. ಆದರೆ ಇದೆಷ್ಟು ಡೇಂಜರ್ ಅನ್ನೋ ಅರಿವು ನಮಗಿಲ್ಲ. ಅಷ್ಟಕ್ಕೂ ದಿನವೊಂದಕ್ಕೆ ಎಷ್ಟು ಕಪ್ ಕೆಫಿನ್ ಓಕೆ, ಅತಿಯಾದ್ರೆ ಏನಾಗುತ್ತೆ, ಇವುಗಳ ಸೇವನೆಗೆ ಸೂಕ್ತ ಸಮಯ ಯಾವುದು ಎಲ್ಲವನ್ನೂ ತೋರಿಸ್ತೀವಿ. ಈ ಸ್ಟೋರಿ ಮಿಸ್ ಮಾಡದೆ ನೋಡಿ. ಊಟಕ್ಕೂ ಮುನ್ನ ಅಥವಾ ಬಳಿಕ ಟೀ ಕಾಫಿ ಕುಡಿಯೋರೆ ಎಚ್ಚರ. ಈ ಅಭ್ಯಾಸ ಬಿಡದಿದ್ರೆ ಜೀವಕ್ಕೆ ಅಪಾಯ ಗ್ಯಾರಂಟಿ. ಆತಂಕಕ್ಕೆ ದೂಡಿದ ICMR ವರದಿ. ಏನಂತಾರೆ ತಜ್ಞರು? ಕಾಫಿ ಹಾಗೂ ಟೀ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಬೆಳಗ್ಗೆ ಎದ್ದು ಹಾಲು, ಕಾಫಿ ಅಥವಾ ಟೀ ಇಲ್ಲದೆ ಲೈಫ್ ಬೋರು ಅಂತಾರೆ ಜನರು. ಅದರಲ್ಲೂ ಕೆಲವರಂತೂ ಟೀ ಹಾಗೂ ಕಾಫಿಯಿಂದಲೇ ದಿನವನ್ನ ಶುರು ಮಾಡ್ತಾರೆ. ಬೆಳಗ್ಗೆ ಎದ್ದಾಗ ಒಂದು ಟೀ, ಟಿಫನ್ ಬಳಿಕ ಒಂದು ಟೀ, ಮಧ್ಯಾಹ್ನ ಊಟದ ಬಳಿಕ ಒಂದು ಟೀ, ಹೀಗೆ ದಿನದಲ್ಲಿ 5-6 ಬಾರಿ ಟೀ ಅಥವಾ ಕಾಫಿ ಕುಡಿಯೋ ಜನರಿದ್ದಾರೆ. ಆದ್ರೆ ಈ ಟೀ ಕಾಫಿ ಲವರ್ಸ್ ಈ ಸ್ಟೋರಿ ನೋಡ್ಲೇಬೇಕು. ನೀವೇನಾದ್ರೂ ಊಟದ ಬಳಿಕ ಅಥವಾ ಮೊದಲು ಟೀ ಕಾಫಿ ಸೇವಿಸ್ತಾ ಇದ್ರೆ ಈ ಕೂಡಲೇ ಈ ಅಭ್ಯಾಸವನ್ನ ಬಿಡಬೇಕು ಅಂತ ಭಾರತೀಯ ವೈದ್ಯಕೀಯ ಸಂಶೋಧನಾ ಸಮಿತಿ ICMR ಆಘಾತಕಾರಿ ಮಾಹಿತಿಯೊಂದನ್ನ ಬಿಡುಗಡೆ ಮಾಡಿದೆ. ಹೌದು, ಊಟಕ್ಕಿಂತ 1 ಗಂಟೆ ಮೊದಲು ಅಥವಾ ಊಟದ ನಂತರ 1 ಗಂಟೆಯ ಬಳಿಕ ಟೀ ಕಾಫಿ ಸೇವಿಸಬೇಕು. ಯಾಕಂದ್ರೆ ಈ ಪಾನೀಯಗಳು ಆಹಾರದಲ್ಲಿನ ಕಬ್ಬಿಣಾಂಶವನ್ನ ಹೀರಿಕೊಳ್ಳುವ ಸಾಮರ್ಥ್ಯವನ್ನ ಹೊಂದಿವೆ. ರಕ್ತ ಉತ್ಪಾದನೆಗೆ ಕಬ್ಬಿಣಾಂಶ ಅಗತ್ಯ. ದೇಹದ 70% ಕಬ್ಬಿಣಾಂಶವು ಹಿಮೋಗ್ಲೋಬಿನ್ ಕೆಂಪು ರಕ್ತ ಕಣಗಳಲ್ಲಿ ಇರುತ್ತೆ. ಹೀಗಾಗಿ ಟೀ ಅಥವಾ ಕಾಫಿಯನ್ನ ಊಟದ ತಕ್ಷಣ ಅಥವಾ ಊಟಕ್ಕಿಂತ ಸ್ವಲ್ಪ ಹೊತ್ತು ಮುಂಚೆ ಕುಡಿಯೋದ್ರಿಂದ ಕಬ್ಬಿಣಾಂಶ ಕೊರತೆಯಾಗಿ ರಕ್ತಹೀನತೆಗೆ ಕಾರಣವಾಗುತ್ತೆ ಅಂತ ICMR ತಿಳಿಸಿದೆ. ಇನ್ನು ಟೀ ಮತ್ತು ಕಾಫಿಗಳೆರಡರಲ್ಲೂ ಕೆಫಿನ್ ಇರುತ್ತೆ. ಇದು ಕೇಂದ್ರ ನರಮಂಡಲವನ್ನ ಉತ್ತೇಜಿಸುತ್ತೆ ಮತ್ತು ಶಾರೀರಿಕ ಅವಲಂಬನೆಯನ್ನ ಪ್ರೇರೇಪಿಸುತ್ತೆ ಅಂತ ಸಂಶೋಧಕರು ಮಾಹಿತಿ ನೀಡಿದ್ದಾರೆ. ಇನ್ನು ICMR ಇತ್ತೀಚೆಗೆ ಭಾರತೀಯರಿಗೆ 17 ಆಹಾರ ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡಿತ್ತು. ಆ ಮಾರ್ಗಸೂಚಿಯಲ್ಲಿ ರಾಷ್ಟ್ರೀಯ ಪೋಷಣೀಯ ಸಂಸ್ಥೆ NIN ಅದರ ಸಂಶೋಧನಾ ವಿಭಾಗದೊಂದಿಗೆ ವೈದ್ಯಕೀಯ ಸಮಿತಿಯು ಚಹಾ ಮತ್ತು ಕಾಫಿಯ ಸೇವನೆಯನ್ನ ಮಿತವಾಗಿ ಸೇವನೆ ಮಾಡಬೇಕು ಅಂತ ವಿವರಿಸಿದೆ. ಚಹಾ ಅಥವಾ ಕಾಫಿಯನ್ನ ಸಂಪೂರ್ಣವಾಗಿ ತ್ಯಜಿಸಿ ಅಂದ್ರೆ ಯಾರು ಕೇಳೋದಿಲ್ಲ. ಹೀಗಾಗಿ ಇದನ್ನ ಮಿತವಾಗಿ ಸೇವನೆ ಮಾಡಿ. ಯಾಕಂದ್ರೆ ಪಾನೀಯಗಳಲ್ಲಿನ ಕೆಫಿನ್ ಅಂಶದ ಬಗ್ಗೆ ಎಚ್ಚರದಿಂದಿರಿ ಅಂತ ಅವರು ಭಾರತೀಯರಿಗೆ ಎಚ್ಚರಿಕೆ ನೀಡಿದ್ದಾರೆ. ಅದರಲ್ಲೂ ಊಟಕ್ಕೆ ಕನಿಷ್ಠ 1 ಗಂಟೆ ಮೊದಲು ಅಥವಾ ನಂತರ ಕಾಫಿ ಮತ್ತು ಚಹಾವನ್ನ ಸೇವಿಸಬೇಕು. ಊಟವಾದ ಕೂಡಲೇ ಕಾಫಿ ಅಥವಾ ಚಹಾ ಸೇವಿಸಿದ್ರೆ ಟ್ಯಾನಿನ್ಗಳು ದೇಹದಲ್ಲಿ ಕಬ್ಬಿಣದ ಹೀರಿಕೊಳ್ಳುವಿಕೆಯನ್ನ ಅಡ್ಡಿಪಡಿಸಬಹುದು. ಇದರರ್ಥ ಟ್ಯಾನಿನ್ ನಿಮ್ಮ ದೇಹವು ಆಹಾರದಿಂದ ಹೀರಿಕೊಳ್ಳುವ ಕಬ್ಬಿಣದ ಪ್ರಮಾಣವನ್ನ ಕಡಿಮೆ ಮಾಡುತ್ತೆ. ಇದು ನಿಮ್ಮ ದೇಹದಲ್ಲಿ ಕಬ್ಬಿಣದ ಲಭ್ಯತೆ ಕಡಿಮೆಯಾಗಲು ಕಾರಣವಾಗುತ್ತೆ. ದೇಹದಾದ್ಯಂತ ಆಮ್ಲಜನಕವನ್ನ ಸಾಗಿಸುವ ಕೆಂಪು ರಕ್ತ ಕಣಗಳಲ್ಲಿನ ಪ್ರೋಟೀನ್ ಹಿಮೋಗ್ಲೋಬಿನ್ ಅನ್ನ ತಯಾರಿಸಲು ಕಬ್ಬಿಣವು ಅವಶ್ಯಕವಾಗಿದೆ. ಇನ್ನು ಈ ಸಲಹೆಯನ್ನ ಪಾಲಿಸದೆಯೇ ಇಷ್ಟ ಬಂದಂತೆ ಮನ ಬಂದಂತೆ ಎರ್ರಾಬಿರ್ರಿ ಟೀ ಅಥವಾ ಕಾಫಿ ಸೇವನೆ ಮಾಡೋದ್ರಿಂದಾಗಿ ಅಡ್ಡ ಪರಿಣಾಮಗಳಿವೆ. ಇದರಿಂದಾಗಿ ಆಗಾಗ ದಣಿವು ಅಥವಾ ಶಕ್ತಿಯ ಕೊರತೆ ಉಂಟಾಗಬಹುದು. ಉಸಿರಾಟದ ತೊಂದರೆ, ತಲೆನೋವು, ತ್ವರಿತ ಹೃದಯ ಬಡಿತ, ಉಗುರುಗಳು ಸೀಳುವುದು ಅಥವಾ ಕೂದಲು ಉದುರುವಿಕೆ ಇಂಥ ಸಮಸ್ಯೆಗಳು ತಲೆದೋರಬಹುದು. ಇದಷ್ಟೇ ಅಲ್ಲದೆ ICMR ಸಂಶೋಧಕರು ಹಾಲು ಇಲ್ಲದೆಯೇ ಚಹಾವನ್ನ ಸೇವಿಸೋದ್ರಿಂದ ರಕ್ತ ಪರಿಚಲನೆಯನ್ನ ಉತ್ತೇಜಿಸಬಹುದು, ಜೊತೆಗೆ ಹೊಟ್ಟೆಯ ಕ್ಯಾನ್ಸರ್ ಅಪಾಯವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಅಂತಲೂ ಹೇಳಿದ್ದಾರೆ. ಮತ್ತೊಂದೆಡೆ ಹೆಚ್ಚಿನ ಮಟ್ಟದ ಕಾಫಿ ಸೇವನೆಯು ಅಧಿಕ ರಕ್ತದೊತ್ತಡ ಮತ್ತು ಹೃದಯ ಬಡಿತದಲ್ಲಿನ ಅಸಹಜತೆಗಳಿಗೂ ಸಂಬಂಧಿಸಿದೆ ಅಂತ ತಜ್ಞರು ಎಚ್ಚರಿಸಿದ್ದಾರೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.